ಭೀಷ್ಮನ ಸಾರಥಿ ರಥ ಓಡಿಸ್ಕೊಂಡು ಭೀಷ್ಮನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ್ರೆ ಸ್ವಾಮಿ ಅಲ್ಲಿ ದಾರಿಲಿ ಸರ್ಪ ಮಲಗಿದೆ, ನಾನು ಹೆಂಗೆ ರಥ ಓಡಿಸ್ಲಿ, ಯಾಕೆ ನಿಲ್ಲಿಸ್ಬಿಟ್ಟೆ ಅಂತ ಕೇಳ್ತಾರೆ ಭೀಷ್ಮ. ಸರ್ಪ ಮಲಗಿದೆ ಅಡ್ಡಡ್ಡಾಗಿ, ನಾನು ಅದನ್ನು ಸಾಯಿಸ್ಬಿಟ್ರೆ ಪಾಪ ಬರುತ್ತೆ ಅಂತ ನಿಲ್ಲಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಬಾಲ ಹಿಡಿದ್ಬಿಟ್ಟು ಎತ್ತಿ ವಿಷ ಕೊಡು ಅಂತಾರೆ. ಬಾಲ ಹಿಡಿದ್ಬಿಟ್ಟು ಎತ್ತಿ ಮುಳ್ಳಿನ ಪೊದೆಗೆ ಎತ್ತಿಬಿಡ್ತಾನೆ. ಆ ಹಾವಿಗೆ ಮುಳ್ಳೆಲ್ಲ ಚುಚ್ಕೊಂಡು ಒದ್ದಾಡ್ಕೊಂಡು ಸಾಯುತ್ತೆ. ಅದಕ್ಕೆ ಇವನಿಗೆ ಅರ್ಜುನ ಎಷ್ಟೇ ಅವನು ಸಾಯಲಿ ಅಂದ್ಬಿಟ್ಟು ಎಷ್ಟೇ ಬಾಣ ಹೊಡೆದ್ರು ಕೂಡ ಮೈಯೆಲ್ಲ ಗಾಯ ಆಗಿತ್ತು. ಭೀಷ್ಮನಿಗೆ ಪ್ರಾಣ ಮಾತ್ರ ಹೋಗಲಿಲ್ಲ. ಗಂಗಾದೇವಿ ಬಂದು ದರ್ಶನ ಕೊಡ್ತಾಳೆ, ಗಂಗಾ ಮಗ ಭೀಷ್ಮ. ಆವಾಗ ಅವನಿಗೆ ಸಾವು ಬರೋದು. ತಾಯಿ ಬಂದು ದರ್ಶನ ಕೊಟ್ಟಾಗ